ಆತ್ಮೀಯ ವಿದ್ಯಾರ್ಥಿಗಳು, ಕರ್ನಾಟಕ ಸರ್ಕಾರ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆ ಇವರ ಸಹಯೋಗದೊಂದಿಗೆ LMS ಎಂಬಂತಹ ವಿನೂತನವಾದಂತಹ ಕಲಿಕಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದ್ದು, ಇದರ ಭಾಗವಾಗಿ ತುಮಕೂರು ವಿಶ್ವವಿದ್ಯಾನಿಲಯ ದ್ವಿತೀಯ BCom 3ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವಂತಹ ಸಾರಾ ಅಬೂಬ್ಕರ್ ಅವರು ರಚಿಸಿರುವಂತಹ ಚಂದ್ರಗಿರಿ ತೀರದಲ್ಲಿ ಕಾದಂಬರಿಯ 48ನೇ ಒಂದು ಸೆಷನ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಈ ಒಂದು ಸೆಷನ್ನಲ್ಲಿ ನಾವು ಒಂದು ಚಟುವಟಿಕೆ ಮಾಡೋಣ. ಏನು ಆ ಚಟುವಟಿಕೆ ಅಂತಂತಂದರೆ ಚರ್ಚಾ ಸ್ಪರ್ಧೆ ಅಂತ. ಚರ್ಚಾ ಸ್ಪರ್ಧೆ ಯಾವ್ಯಾವ ಒಂದು ವಿಷಯಗಳನ್ನು ಈ ಕಾದಂಬರಿಯಿಂದ ತೆಗೆದುಕೊಳ್ಬೋದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ 3 ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಚರ್ಚಾ ಸ್ಪರ್ಧೆಯ ಒಂದು ವಿಷಯಗಳು ನಿಮ್ಮ ಕಣ್ಣೆದುರಿಗೆ ಕಾಣುವಂತೆ ತಲಾಕ್ ಎಂಬುದು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ವರವೋ ಅಥವಾ ಶಾಪವೋ, ಭಾರತ ದೇಶದ ಪ್ರಗತಿಗೆ ಬಾಲ್ಯ ವಿವಾಹ ಪದ್ಧತಿ ಮಾರಕವೇ ಅಥವಾ ಪೂರಕವೇ, ಭಾರತೀಯ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅವಶ್ಯಕವೇ ಅಥವಾ ಬೇಡವೇ ಎಂಬಂಥ ಒಂದು ಚರ್ಚೆಯ ಒಂದು ವಿಷಯಗಳನ್ನು ನಾನು ಎತ್ಕೊಂಡಿದ್ದೀನಿ. ಇವೆಲ್ಲ ನಿಮಗೆ ಬಹಳ ಈ ಕಾದಂಬರಿಗೆ ಪೂರಕವಾದಂತಹ ಒಂದು ವಿಚಾರಗಳೇ ಆಗಿವೆ. ಈ ಒಂದು ಚರ್ಚಾ ಸ್ಪರ್ಧೆಯನ್ನು ಮಾಡಬೇಕು ಅಂದರೆ ಕೆಲವೊಂದು ನಿಯಮಗಳಿದ್ದಾವೆ, ಮಾರ್ಗಸೂಚಿಗಳಿದ್ದಾವೆ. ಅವುಗಳನ್ನು ನೋಡ್ತಾ ಹೋಗೋಣ. ಈ ಚರ್ಚಾ ಸ್ಪರ್ಧೆಯನ್ನು ಮಾಡ್ತಾ ಇರೋದ್ರಿಂದ ಕೆಲವೊಂದು ನಿಯಮಗಳನ್ನು, ಸೂಚನೆಗಳನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ಚರ್ಚಾ ಸ್ಪರ್ಧೆಗೆ ಪಾಲ್ಗೊಳ್ಬೇಕು ಅಂತಂದರೆ ಕೆಲವೊಂದು ಸೂಚನೆಗಳು ಇವೆ. ಆ ಸೂಚನೆಗಳನ್ನು ಎಲ್ಲರೂ ಕೂಡ ಗಮನ ಹರಿಸ್ಬೇಕು. ಏನು 1ನೇ ಸೂಚನೆ ಅಂದರೆ, ಸ್ಪರ್ಧಾಳುಗಳು 2 ಗುಂಪುಗಳಾಗಿ ಅವರನ್ನು ವಿಂಗಡಿಸಬೇಕು ಅಂತ. ಸ್ಪರ್ಧಾಳುಗಳನ್ನು 2 ಗುಂಪಾಗಿ ವಿಂಗಡಿಸಬೇಕು ಅಂತ ಹೇಳಿ. ಒಬ್ಬೊಬ್ಬ ಸ್ಪರ್ಧಾಳುಗೆ 5 ನಿಮಿಷಗಳಿಗೆ ಕಾಲಾವಧಿಯನ್ನು ನಿಗದಿಪಡಿಸಬೇಕಾಗುತ್ತೆ. ಅದರಲ್ಲಿ 4 ನಿಮಿಷ ಒಂದು ವಿಷಯಕ್ಕೆ, ಇನ್ನೊಂದು ನಿಮಿಷ ಅದರ ಸಮ್ಮಪ್ಪಿಗೆ, ಅರ್ಥಾತ್ ಒಟ್ಟಾರೆಯಾಗಿ ಒಂದು ಪೂರ್ವ ಸಿದ್ಧತೆ, ಒಟ್ಟಾರೆಯಾಗಿ ಅವರ ಒಂದು ಸಂಪೂರ್ಣ ಒಂದು ಚರ್ಚೆಗೆ 5 ನಿಮಿಷಗಳ ಒಂದು ಕಾಲಾವಧಿಯನ್ನು ನಿಗದಿಪಡಿಸಲಾಗಿರುತ್ತೆ ಅಂತ. ಮತ್ತು ಈ ಒಂದು ಚರ್ಚಾ ಸ್ಪರ್ಧೆಯನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅಂತಂದರೆ, ಒಬ್ಬರು ವಿಷಯದ ಪರವಾಗಿ ಮಾತನಾಡಿದ್ರೆ ಮತ್ತೊಬ್ಬರು ವಿಷಯದ ವಿರುದ್ಧವಾಗಿ ಮಾತನಾಡಬೇಕಾಗಿರುತ್ತೆ. ಒಬ್ಬರು ಪರ ಮತ್ತೊಬ್ಬರು ವಿರೋಧ ಅಂತಂತೇಳಿ. ಅದಕ್ಕಾಗಿ ಪರ ವಿರೋಧ ಅನುಕ್ರಮವಾಗಿ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು. ಅಂದರೆ ಪರವಾಗಿ ಹೇಳೋರು ಯಾರು, ಆ ನಂತರ ವಿರೋಧವಾಗಿ ವಾದಿಸುವವರು ಯಾರು ಎಂಬುದನ್ನು ಅದೇ ರೀತಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡ್ರೆ ಉತ್ತಮ ಅಂತ ಇಲ್ಲಿ ನನ್ನ ಅಭಿಪ್ರಾಯ. ಮತ್ತು ಮೌಲ್ಯಮಾಪಕರು ಅಲ್ಲಿ ಮುಖ್ಯ ಅಲ್ಲಿ ಸಂಘಟಕರಾಗ್ತಾರೆ, ಮತ್ತು ಉಸ್ತುವಾರಿಯನ್ನು ಕೂಡ ಅವರು ವಹಿಸ್ಕೊಳ್ತಾರೆ. ಮೌಲ್ಯಮಾಪಕರ ಒಂದು ಮುಖ್ಯ ಕರ್ತವ್ಯ ಏನಪ್ಪ ಅಂದರೆ, ಚರ್ಚೆಯ ವಿಚಾರ ವಿಷಯಾಂತರವಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಆರೋಗ್ಯಕರವಾಗಿರುವಂತೆ ನೋಡಿಕೊಳ್ಳಬೇಕು ಅಂತ. ಈ ಒಂದು ಚರ್ಚೆಗೆ, ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೌಲ್ಯಮಾಪಕರ ಬಹಳ ಮುಖ್ಯ ಕೆಲಸ ಏನಾದರೂ ವಿಷಯಾಂತರ ಆಗಬಾರ್ದು. ವಿಷಯವನ್ನು ಬಿಟ್ಟು ಬೇರೊಂದು ವಿಚಾರಗಳಿಗೆ ಅದು ಹೋಗಬಾರ್ದು ಅಂತ ಹೇಳ್ಬಿಟ್ಟು. ಮತ್ತು ಆರೋಗ್ಯಕರವಾಗಿರಬೇಕು. ಅತಿಯಾದಂಥ ಸ್ಪರ್ಧೆ ಇರುವಂಥದ್ದಾಗಲಿ, ಅತಿಯಾದಂಥ ಪೈಪೋಟಿಯುತವಾಗಿ ರೋಷ ಆವೇಶಗಳಿಂದ ಕೂಡಿರುವಂಥದ್ದಾಗಲಿ ಇರಬಾರ್ದು ಅಂತಷ್ಟೇ. ಇಲ್ಲಿ ಆರೋಗ್ಯಕರವಾಗಿ ಚರ್ಚೆ ಆಗುವಂಥದ್ದು ಬಹಳ ಮುಖ್ಯ ಇಲ್ಲಿ. ಮತ್ತು ಚರ್ಚೆ ಮಂಡನೆ ಮಾಡುವಂಥವರು ತಾರ್ಕಿಕವಾದದ ರೂಪದಲ್ಲೇ ಮಾಡಬೇಕು ಅಂತ ಒಂದು ವಿಚಾರ. ಅದಕ್ಕೆ ಮೊದಲ ಆದ್ಯತೆ. ಮತ್ತು ವಾಸ್ತವಲೋಕವನ್ನು ಸಮನ್ವಯಗೊಳಿಸುವಂತಿರಬೇಕು. ಸತ್ಯದ ವಿಚಾರಗಳನ್ನು ಹೊರಗಿಡುವಂತಿರಬೇಕು.
ನೈಜ ಉದಾಹರಣೆಗಳನ್ನು ಒಳಗೊಂಡಿರಬೇಕು, ಯಾವುದೋ ಕಾಲ್ಪನಿಕವಾದದ್ದಲ್ಲ. ಸತ್ಯದ ವಿಚಾರಗಳನ್ನು ಒಳಗೊಂಡಿರಬೇಕು. ಮತ್ತು ಅಂಕಿಅಂಶಗಳು ಕೂಡ ನೈಜಕ್ಕೆ ಹತ್ತಿರವಾಗಿರಬೇಕು. ಯಾವುದೇ ಸುಳ್ಳು ಮಾಹಿತಿಯನ್ನು ಕೊಡಬಾರದು ಅಂತ ಹೇಳ್ಬಿಟ್ಟು. ಮತ್ತು ಈ ಚರ್ಚೆಗೆ ಸಂಬಂಧಿಸಿದಂತೆ ಅನಿಸಿಕೆಗಳನ್ನು ಕ್ರೋಢೀಕರಿಸಬೇಕು. ಯಾರ್ಯಾರ ಅನಿಸಿಕೆ ಹೇಗಿತ್ತು, ಒಟ್ಟಾರೆ ಅಭಿಪ್ರಾಯ, ಈ ಚರ್ಚಾ ಸ್ಪರ್ಧೆಯಿಂದ ಆದಂಥ ಒಂದು ಪ್ರಮುಖವಾದಂಥ ಒಂದು ವಿಚಾರ ಮಂಡನೆ, ಅದರಿಂದ ಸಮಾಜಕ್ಕೆ ಏನು ನಾವು ಕೊಡುಗೆಯನ್ನು ಕೊಡ್ಬೋದು, ಯಾವ ವಿಚಾರಗಳನ್ನು ನಾವು ಪಾಲನೆ ಮಾಡಿದ್ರೆ ಈ ಒಂದು ಸಮಾಜ ಆರೋಗ್ಯಕರವಾಗಿರುತ್ತದೆ ಎಂಬುದರ ಬಗ್ಗೆ ಅನಿಸಿಕೆಗಳನ್ನು ಕ್ರೋಢೀಕರಿಸುವಂಥದ್ದು. ಕೊನೆಗೆ ವಸ್ತುನಿಷ್ಠವಾಗಿ ಮೌಲ್ಯಮಾಪನ ಮಾಡಬೇಕಾಗುತ್ತೆ. ವಿಜೇತರಿಗೆ ಬಹುಮಾನ ಮತ್ತು ಪ್ರಮಾಣ ಪತ್ರವನ್ನು ನೀಡಬೇಕಾಗುತ್ತೆ. ಒಟ್ಟಾರೆಯಾಗಿ ಹೀಗೆ ಚರ್ಚಾ ಸ್ಪರ್ಧೆ ಕೆಲವೊಂದು ನಿಯಮಗಳನುಸಾರ, ಮಾರ್ಗಸೂಚಿಗಳ ಅನುಸಾರ ನಡೆದರೆ ಈ ಚರ್ಚಾ ಸ್ಪರ್ಧೆ ಬಹಳ ಬಹಳ ಮುಖ್ಯವಾದಂಥ ಒಂದು ಚಟುವಟಿಕೆಗಳ ಒಂದು ಭಾಗವಾಗುತ್ತೆ ಅಂತ ಹೇಳ್ತಾ, ಈ ಒಂದು ಚಟುವಟಿಕೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಿ ಅಂತ ನಿಮಗೆಲ್ಲರೂ ಕೂಡ ಆಶಿಸ್ತೀನಿ. ಮತ್ತು ಈ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಬೇಕಾಗಿರುವಂಥ ಮಾದರಿ ವಿಚಾರಗಳನ್ನು ಕೂಡ ಅಂದರೆ ಸಾಕಷ್ಟು ಸಿಗ್ತವೆ, ಮಾದರಿ ವಿಷಯಗಳು ಸಿಗ್ತವೆ. ಅವುಗಳನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಅವುಗಳನ್ನು ನೋಡಿ ಹೇಗೆ ವಿಷಯ ಮಂಡನೆ ಮಾಡಬೇಕು, ಹೇಗೆ ವಿಷಯವನ್ನು ನಾವು ತಾರ್ಕಿಕವಾಗಿ ವಾದ ಸರಣಿಯನ್ನು ಮಾಡಬೇಕು ಎಂಬುದನ್ನು ಅರಿತು ಇದರಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ಈ ಒಂದು ಪುನರ್ಮನನದ ಚರ್ಚಾ ಸ್ಪರ್ಧೆಯ ಈ ಒಂದು ಸೆಷನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.